ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗೆ ಹೊಸ ಕೆಲಸ ಸಿಕ್ಕಿದ್ರೂ ಅದರಲ್ಲಿ ನೆಮ್ಮದಿಲ್ಲದಂತಾಗಿದೆ. ದೇವಸ್ಥಾನದಲ್ಲಿ 250 ಮಂದಿಗೆ ಅಡುಗೆ ಮಾಡುವ ಜವಾಬ್ದಾರಿ ಭಾಗ್ಯಗೆ ಸಿಕ್ಕಿದೆ. ಇದರಿಂದ ಮನೆಯ ಇಎಂಐ ಕಟ್ಟಿ ಸಾಲ ತೀರಿಸಲು ಭಾಗ್ಯ ಮುಂದಾಗ್ತಾಳೆ. ಆದರೆ ಭಾಗ್ಯಗೆ ಈ ಕೆಲಸದಲ್ಲೂ ಕಷ್ಟಗಳ ಸರ್ಮಾಲಿಯೇ ಬರ್ತಾ ಇದೆ. ಭಾಗ್ಯಳ ಸಹಾಯಕ್ಕಾಗಿ ಬಂದ ಅತ್ತೆ ಕುಸುಮ ಕಾಲಿಗೆ ಬಿಸಿ ಬಿಸಿ ಕುದಿಯುವ ನೀರು ಬಿದ್ದರೆ ಕೆಲಸ ಆದ ಬಳಿಕ ಹೇಳಿದಷ್ಟು ಹಣ ಕೂಡ ಸಿಕ್ಕಿಲ್ಲ. ಇದರಿಂದ ಭಾಗ್ಯ ಕುಟುಂಬ ಬೀದಿಗೆ ಬರುವ ಅಪಾಯದಲ್ಲಿದೆ. ಇನ್ನು ಅಧಿಕಾರಿಗಳು ಮನೆಯನ್ನ ಸೀಸ್ ಮಾಡಲು ಮುಂದಾಗಿದ್ದಾರೆ. ಮನೆಯ ಲೋನ್ ತೀರಿಸಲು ಇಂದು ಕೊನೆಯ ದಿನ. ನಾನು ಏನಾದರೂ ಮಾಡಿ 40,000 ರೂಪಾಯಿ ಅರೇಂಜ್ ಮಾಡ್ತೇನೆ ಎಂದು ಭಾಗ್ಯ ಮನೆಯಿಂದ ಹೊರಡ್ತಾಳೆ. ಕೆಲಸಕ್ಕಾಗಿ ದೇವರ ಮೊರೆ ಹೋಗ್ತಾಳೆ. ಈ ಸಂದರ್ಭ ದೇವಸ್ಥಾನದ ಪುರೋಹಿತರ ಸಹಾಯದಿಂದ 250 ಜನರಿಗೆ ಅಡುಗೆ ಮಾಡುವ ಕೆಲಸ ಸಿಗುತ್ತೆ. ಇದಕ್ಕಾಗಿ ಭಾಗ್ಯ ಅತ್ತೆ ಕುಸುಮ ಹಾಗೂ ತಂಗಿಯನ್ನ ಕರೆಸಿಕೊಳ್ತಾಳೆ. ಅದರಂತೆ ಮೂವರು ಸೇರಿಕೊಂಡು 250 ಜನರಿಗೆ ಅಡುಗೆ ಶುರು ಮಾಡ್ತಾರೆ. ಆದರೆ ಹೀಗೆ ಅಡುಗೆ ಮಾಡುವಾಗ ಕುಸುಮ ಕೈಯಿಂದ ಪಾತ್ರೆ ಜಾರಿ ಬಿಸಿ ನೀರು ಎಲ್ಲ ಕಾಲಿಗೆ ಚೆಲ್ಲುತ್ತೆ. ನೋವು ತಡೆದುಕೊಳ್ಳಲಾಗದೆ ಕುಸುಮ ಜೋರಾಗಿ ಕಿರ್ಚಾಡ್ತಾರೆ. ಭಾಗ್ಯ ಕೂಡಲೇ ಪೂಜಾ ಜೊತೆ ಕುಸುಮಾಳನ್ನ ಆಸ್ಪತ್ರೆಗೆ ಕಳಿಸಿದ್ದಾಳೆ. ಅಲ್ಲಿ ವೈದ್ಯರು ಕುಸುಮ ಕಾಲಿಗೆ ಔಷಧಿ ಹಚ್ಚಿದ್ದಾರೆ. ಅತ್ತೆ ಈಗ ಆರಾಮವಾಗಿದ್ದಾರೆ ಎಂದು ಪೂಜಾ ಹೇಳ್ತಾಳೆ. ಅದನ್ನು ಕೇಳಿ ಭಾಗ್ಯ ನಿಟ್ಟೆಸರು ಬಿಡ್ತಾಳೆ. ಅತ್ತ ಭಾಗ್ಯಗೆ ಅಡುಗೆ ಕೆಲಸ ಕೊಟ್ಟಿದ್ದ ಯಜಮಾನರು ಅಡುಗೆ ಕೆಲಸ ಏನಾಯ್ತು ಎಂದು ನೋಡಲು ಬರ್ತಾರೆ. ಆದರೆ ಅವರು ಬರುವಷ್ಟರಲ್ಲಿ ಅಡುಗೆ ಕೆಲಸ ಯಾವುದೇ ಪ್ರಗತಿಯಲ್ಲಿ ಇರುವುದಿಲ್ಲ. ಅದಕ್ಕೆ ಯಜಮಾನರು ಭಾಗ್ಯಗೆ ಗದರುತ್ತಾರೆ. ಆಗ ಭಾಗ್ಯ, ಇನ್ನೇನು ಅಡುಗೆ ಕೆಲಸ ಮುಗಿಸುತ್ತೇನೆ, ನಿಮ್ಮ ನಂಬಿಕೆ ಉಳಿಸುತ್ತೇನೆ ಎಂದು ಹೇಳ್ತಾಳೆ. ಇನ್ನು ಒಬ್ಬಂಟಿಯಾದ ಭಾಗ್ಯ ಅಡುಗೆ ಕೆಲಸ ಮಾಡಲು ಇನ್ನಿಲ್ಲದ ಶ್ರಮ ಪಡುತ್ತಿರಬೇಕಾದ್ರೆ ಅವಳ ಗೆಳತಿಯರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಕಲರ್ಸ್ ಕನ್ನಡದ ಇತರೆ ಧಾರಾವಾಹಿಯ ನಾಯಕಿಯರೆಲ್ಲ ಇಲ್ಲಿ ಭಾಗ್ಯಗೆ ಸಹಾಯ ಮಾಡಲು ಬಂದಿದ್ದಾರೆ. ಅವರನ್ನ ಕಂಡು ಭಾಗ್ಯಗೆ ಮತ್ತಷ್ಟು ಬಲ ಬಂದಂತಾಗತ್ತೆ. ಹುಮ್ಮಸ್ಸಿನಿಂದ ಅವಳು ಕೆಲಸ ಶುರು ಮಾಡ್ತಾಳೆ. ಅವಳ ಗೆಳತಿಯರು ಎಲ್ಲರೂ ಒಂದೊಂದು ಕೆಲಸ ಹಂಚಿಕೊಂಡು ಭಾಗ್ಯಗೆ ಸಾಥ್ ನೀಡ್ತಾರೆ. ಅತ್ತ ಭಾಗ್ಯ ಮನೆಯನ್ನ ಬ್ಯಾಂಕ್ ಅಧಿಕಾರಿಗಳು ಜಪ್ತಿ ಮಾಡಲು ಬಂದಿದ್ದಾರೆ. ಅವರು ಬರುವಷ್ಟರಲ್ಲಿ ತಾಂಡವ್ ಕೂಡ ಅಲ್ಲಿಗೆ ಬಂದಿದ್ದಾನೆ. ಬಂದವನೇ ಭಾಗ್ಯ ಎಲ್ಲಿ ಇನ್ನೂ ಕಾಣಿಸುತ್ತಿಲ್ಲ, ಮನೆಯನ್ನು ಹೇಗೆ ಉಳಿಸಿಕೊಳ್ಳುತ್ತಾಳೆ, ಅವಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಎಂದು ಕೇಳ್ತಾನೆ. ಅದಕ್ಕೆ ಧರ್ಮರಾಜ್ ಅವನಿಗೆ ಗದರುತ್ತಾನೆ. ಎಷ್ಟು ಹೊತ್ತು ಕಾದರೂ ಈ ಭಾಗ್ಯ ಬರುವುದು ಕಾಣುವುದಿಲ್ಲ. ಆಗ ಭಾಗ್ಯ ತನ್ನ ತಂಗಿಗೆ ಕಾಲ್ ಮಾಡಿ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಿದೆ, 50,000 ಅಂತ ಹೇಳಿದ್ರು, ಆದರೆ ಬರೀ 32,000 ಕೊಟ್ಟಿದ್ದಾರೆ ಅಷ್ಟೇ ಎಂದು ಹೇಳ್ತಾಳೆ. ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಲ್ಲರೂ ಬೀದಿಗೆ ಬೀಳುತ್ತಾರೆ ಎಂದು ಭಾಗ್ಯ ಅಂದ್ಕೊಳ್ತಾಳೆ. ಅತ್ತ ನಮ್ಮ ಸಮಯ ಮುಗೀತು, ಮನೆಯನ್ನ ಸೀಸ್ ಮಾಡೋಣ ಎಂದು ಅಧಿಕಾರಿಗಳು ಹೇಳ್ತಾರೆ. ಸದ್ಯ ಭಾಗ್ಯ 8,000 ರೂಪಾಯಿಯನ್ನೇ ಹೇಗೆ ಹೊಂದಿಸ್ತಾಳೆ, ಮನೆಯನ್ನ ಸೀಸ್ ಮಾಡಲು ಹೊರಟ ಅಧಿಕಾರಿಗಳನ್ನ ಭಾಗ್ಯ ಹೇಗೆ ತಡೆಯುತ್ತಾಳೆ ಎಂಬುದನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕಿದೆ.